Hello, good morning. Now, ಈಗ 5ನೇ ಕ್ಲಾಸ್ ನಾನು 5th ಸ್ಟ್ಯಾಂಡರ್ಡ್ ಪ್ರೋಸ್ ಲವ್ ಫಾರ್ ಅನಿಮಲ್ಸ್ English lesson I'll describe. First, before going to the lesson, warm-up activity. Fill in the boxes with the letters so that you get the names of the animals. One has been done for you. ಈಗ ನೇಮ್ಸ್ ಆಫ್ ದ ಆ್ಯನಿಮಲ್ಸ್ ಬರಬೇಕು ಈ ಬಾಕ್ಸಲ್ಲಿ ಪ್ಲಸ್ ಸೇರಿದ್ರೆ. ಮೊದಲನೇದು OX, ಎರಡನೇದು COW ಕೌ, ಮೂರನೇದು GOAT, ನಾಲ್ಕನೇದು HORSE, ನೆಕ್ಸ್ಟ್ MONK ಮಂಕಿ ಆದಮೇಲೆ ನೆಕ್ಸ್ಟು GORILLE ಗೋರಿಲ್ಲ, ನೆಕ್ಸ್ಟ್ KANGAROO ಕಾಂಗ್ರೋ, ನೆಕ್ಸ್ಟ್ CROCODILE ಕ್ರೊಕೊಡೈಲ್. ಸೊ ನೆಕ್ಸ್ಟ್ ಈಗ ಟಾಸ್ಕ್ ಬಿ, ಈ ಕಾಲಮ್ ಕೊಟ್ಟಿದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಫಸ್ಟು ಸೆಕೆಂಡ್ ನೇಮ್ ಆಫ್ ದ ಅನಿಮಲ್ ಕೊಟ್ಟಿದೆ. ಹೌ ಈಸ್ ಇಟ್ ಯೂಸ್ಫುಲ್ ಟು ಅಸ್, ಅದು ಹೇಗೆ ಯೂಸ್ಫುಲ್, ನಮಗೆ ಏನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಬರ್ತಿದೆ. ಮೊದಲನೇದು ಆಕ್ಸ್ ಪ್ಲೋಸ್ ದ ಫೀಲ್ಡ್, ನೆಕ್ಸ್ಟ್ ಕೌ ಬರೀರಿ ಗಿವ್ಸ್ ದ ಮಿಲ್ಕ್, ಆಯಿತಾ. ನೆಕ್ಸ್ಟ್ ಹಾರ್ಸ್ ಕ್ಯಾರೀಸ್ ದ ಲೋಡ್ಸ್, ಮೂರನೇದು. ನೆಕ್ಸ್ಟ್ ಕ್ಯಾಟ್, ಡಾಗ್ ಬರೀರಿ, ಆಫ್ಕೋರ್ಸ್ ಕ್ಯಾಟ್, ಡಾಗ್ ಹೌಸ್, ಏನು ಮಾಡೋ ಮನೇನ ಕಾಯುತ್ತೆ ಅಲ್ವಾ. ಇಟ್ ವಾಚಸ್ ದ ಹೌಸ್, ಆಯಿತಾ. ನೆಕ್ಸ್ಟ್ ಈಗ ಕಮಿಂಗ್ ಟು ದ ಲೆಸನ್. ದ ಸ್ಕೂಲ್ ಬೆಲ್ ರಿಂಗ್ಸ್, ಸ್ಕೂಲ್ ಬೆಲ್ ಹೊಡೀತು. ಇಟ್ ಈಸ್ 4:15 ಇನ್ ದ ಈವ್ನಿಂಗ್, ಅದು 4:15 ಸಾಯಂಕಾಲ. ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್, ಲೂಸಿ ಆ್ಯಂಡ್ ನಿತಿನ್ ಮನೆಗೆ ಸ್ಕೂಲಿಂದ ವಾಪಸ್ ಬರ್ತಾ ಇದ್ದಾರೆ. ದೇ ಸಿ ಎ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್, ಮನುಷ್ಯ ಅವನ ಒಂದು ನಾಯಿ ಜೊತೆ ಬರ್ತಾ ಇದ್ದಾನೆ. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್, ನಾಯಿಗೆ ಏನೋ ಹೇಳ್ತಾ ಇದ್ದಾನೆ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಬೈ ಬಾರ್ಕಿಂಗ್, ಡಾಗ್ ಏನೋ ವಾಪಸ್ ತಿರ್ಗೋದಕ್ಕೆ ವಾಪಸ್ ಹೇಳೋ ಥರ ಅದು ಏನೋ ಹೇಳೋದನ್ನು ಬೊಗಳೋ ರೀತಿಲಿ ತೋರಿಸ್ತಾ ಇದೆ. ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ, ಇದನ್ನು ನೋಡ್ಬಿಟ್ಟು ಲೂಸಿ ರಮಣ ಮಹರ್ಷಿನ ನೆನೆಸ್ಕೊಂಡು ಆಮೇಲೆ ಲೂಸಿ ಹೇಳ್ತಾಳೆ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಅಂತ ಕೇಳ್ತಾಳೆ. ನಿತಿನ್ ಹೇಳ್ತಾನೆ, ನೋ ಐ ಡೋಂಟ್ ವಾಟ್ ಸ್ಪೆಷಲ್ ಅಬೌಟ್ ಹಿಮ್, ಇಲ್ಲ ಏನು ಸ್ಪೆಷಲ್ ಅವ್ರ ಬಗ್ಗೆ ಅಂತ ಕೇಳ್ತಾನೆ ನಿತಿನ್. ಲೂಸಿ ಹೇಳ್ತಾಳೆ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಭಗವಾನ್ ರಮಣ ಮಹರ್ಷಿ ಪ್ರಾಣಿ ಮತ್ತು ಪಕ್ಷಿಗಳು ತುಂಬ ಇಷ್ಟಪಡ್ತಿದ್ರು. ನಿತಿನ್, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ, ನಿತಿನ್ ಕೇಳ್ತಾನೆ. ರಮಣ ಮಹರ್ಷಿ ಬಗ್ಗೆ ಇನ್ನೊಂಚೂರು ಏನಾದರೂ ಜಾಸ್ತಿ ಹೇಳ್ತೀಯಾ ಅದ್ರ ಬಗ್ಗೆ ಅಂತ ಕೇಳ್ತಾನೆ. ಲೂಸಿ ಹೇಳ್ತಾಳೆ, ಲಿಸನ್, ಈವನ್ ಆ್ಯನಿಮಲ್ಸ್ ಆರ್ ಅಟ್ರಾಕ್ಟೆಡ್ ಟು ಹಿಮ್, ಅವ್ನು ನೋಡಿದ್ರೆ ಆ್ಯನಿಮಲ್ಸು ತುಂಬ ಇಷ್ಟಪಡ್ತಾಯಿದ್ವು. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್, ಮನುಷ್ಯರ ಜೊತೆ ಮಾತಾಡೋ ಥರ ಅವ್ರ ಜೊತೆ ಮಾತಾಡ್ತಾಯಿದ್ರು ರಮಣ ಮಹರ್ಷಿ. ನಿತಿನ್ ಹೇಳ್ತಾರೆ, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್, ಅಂದರೆ ನಾವು ಇವಾಗ ನೋಡಿದ್ರಲ್ಲ ಅವ್ನ ನಾಯಿ ಜೊತೆ ಒಬ್ಬ ಮನುಷ್ಯ ಮಾತಾಡ್ತಾ ಇದ್ದ ಆರ್ತರ್ಯನ ಅಂತ ಹೇಳ್ತಾನೆ ನಿತಿನ್, ಫಸ್ಟ್ ನೋಡ್ತಾನಲ್ಲ ಆವಾಗ. ಸೊ ಲೂಸಿ, ಎಸ್ ಹಿ ಕಾಲ್ಡ್ ದ ಡಾಗ್ಸ್ ಬಾಯ್ಸ್, ಡಾಗ್ಸ್ನ ಅವನು ಬಾಯ್ಸ್ ಹುಡುಗರ ಅಂತ ಕರಿತಾಯಿದ್ರು ರಮಣ ಮಹರ್ಷಿ. ಹಿ ಯೂಸ್ ಟು ಸೇ, ಅವ್ರು ಏನು ಹೇಳ್ತಾಯಿದ್ರು, ದ ಬಾಯ್ಸ್ ಈಟಿಂಗ್ ದೇರ್ ಫುಡ್, ಹುಡುಗರು ಊಟ ಮಾಡ್ತಾ ಇದೆಯಾ ಅಂತ ಕೇಳ್ಕೊಂಡು ಬರೋರಂತೆ ಆಶ್ರಮದಲ್ಲಿ ಪೂರ್ತಿ. ನಿತಿನ್, ರಿಯಲಿ, ಹೌದಾ ನಿಜವಾಗ್ಲೂ ಅಂತ ನಿತಿನ್ ಆಶ್ಚರ್ಯ ಸರ್ಪ್ರೈಸಾಗಿ ಹೇಳ್ತು. ಲೂಸಿ, ಎಸ್ ಆ್ಯಂಡ್ ಹಿ ಕಾಲ್ಡ್ ಇಸ್ ಕೌ ಲಕ್ಷ್ಮಿ, ಅವರ ಹಸುನ ಲಕ್ಷ್ಮಿ ಅಂತ ಕರಿತಾ ಇದ್ರಂತೆ, ಹೆಸರಿಟ್ಟಿದ್ರಂತೆ. ಹಿ ಯೂಸ್ ಟು ಸೇ, ಅವ್ರು ಹೋಗಿ ಹೇಳ್ತಾ ಇದ್ರು ಅಂತೆ, ಗಿವ್ ಲಕ್ಷ್ಮಿ ಸಮ್ ರೈಸ್, ಲಕ್ಷ್ಮಿಗೆ ಸ್ವಲ್ಪ ಊಟ ಕೊಡಿ, ಅನ್ನ ಕೊಡಿ ಅಂತ ಹೇಳ್ತಾ ಇದ್ರಂತೆ, ಹೆಸರಿಟ್ಟೆ ಹೇಳೋರಂತೆ, ಏನಾದರೂ ಒಂದು ಹೆಸರು. ನಿತಿನ್, ವೇರ್ ಡಿಡ್ ಹಿ ಕೀಪ್ ಆಲ್ ದಿಸ್ ಆ್ಯನಿಮಲ್ಸ್, ಈ ಪ್ರಾಣಿಗಳೆಲ್ಲ ಅಲ್ಲಿ ಇಡ್ತಾ ಇದ್ರು ಅಂತ ನಿತಿನ್ ಕೇಳ್ತಾನೆ. ಲೂಸಿ ಹೇಳ್ತಾಳೆ, ದೀಸ್ ಆ್ಯನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ್, ಇದೆಲ್ಲ ಅವರ ಆಶ್ರಮದಲ್ಲೇ ಇಟ್ಕೊಂಡಿದ್ರು. ಈ ಆಲ್ವೇಸ್ ಫೆಡ್ ದ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್, ಯಾವಾಗ್ಲೂ ಮೊದಲು ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಕೊಟ್ಬಿಟ್ಟು ಆಮೇಲೆ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್, ಅವೆಲ್ಲ ತಿಂದಾದಮೇಲೆ ಅವ್ರು ತಿಂತಾಯಿದ್ರು. ನಿತಿನ್, ಈವನ್ ಬರ್ಡ್ಸ್, ಪಕ್ಷಿಗಳು ಕೂಡ ಅಂತ ಕೇಳಿ. ಲೂಸಿ, ಎಸ್, ರಮಣ ಮಹರ್ಷಿ ಕಾಲ್ಡ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್, ಅವರಂಗೆ ಈ ಪೀಕಾಕ್ಸ್ ಮಾಡೋ ಶಬ್ದದಿಂದನೇ ಆ ಶಬ್ದ ಮಾಡಿಕೊಂಡೆ ಪೀಕಾಕ್ಸ್ನ ನವಿಗಳನ್ನ ಕರಿತಾಯಿದ್ರು, ಮಾತಾಡಿಸ್ತಿದ್ರು ರಮಣ ಮಹರ್ಷಿ. ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ, ಕರೆದ ತಕ್ಷಣ ಅದೇ ಸೌಂಡ್ ಮಾಡಿ ಕರೆದ ತಕ್ಷಣ ಹೋಗಿ ಅವ್ರ ಹತ್ರ ಹೋಗಿ ಪೀನಟ್ಸ್, ಬೀಜಗಳು, ಅಕ್ಕಿ ಕಾಳುಗಳು ಎಲ್ಲ, ಮ್ಯಾಂಗೋಸ್, ಮಾವಿನ ಹಣ್ಣು ಪೀಸ್ಗಳೆಲ್ಲ ಅವನ ಕೈಯಲ್ಲಿ ಇಟ್ಟು ತಿಂತಾಯಿದ್ರು ಅಂತ ಹೇಳ್ತಾಳೆ ಲೂಸಿ. ನಿತಿನ್, ದಟ್ಸ್ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೇಳೋಕ್ಕೆ ಲೂಸಿ.
ವಿಲ್ ಯು ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ಮಹಾಮಹರ್ಷಿ ಆ್ಯಂಡ್ ಆ್ಯನಿಮಲ್ಸ್. ಇನ್ನೂ ನನಗೆ ಅವ್ರ ಬಗ್ಗೆ, ಅವ್ರ ಪ್ರಾಣಿಗಳ ಬಗ್ಗೆ ಹೆಸರು ಕಥೆಗಳನ್ನ ಇನ್ನೊಂಚೂರು ಹೇಳ್ತೀಯಾ ಅಂತ ಕೇಳ್ತಾನಿದ್ದೀನಿ. ಲೂಸಿ ಹೇಳ್ತಾಳೆ, ಎಸ್ ಲಿಸನ್, ಕೇಳಿ. ಒಂದಿನ ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಎ ಹಿಲ್ ಸೈಡ್. ಬೆಟ್ಟದ ಮೇಲೆ ಕೂತಿದ್ರಂತೆ. ಸ್ನೇಕ್ ಕ್ರಾಲ್ಡ್ ಓವರ್ ಹಿಸ್ ಲೆಗ್ಸ್. ಒಂದು ಹಾವು ಅವ್ರ ಕಾಲ ಮೇಲಿಂದನೇ ತೆಳ್ಕೊಂಡು ಕಾಲ ಮೇಲೆ ಹೋಯ್ತಂತೆ. ಹಿ ಡಿಂಟ್ ಮೂವ್ ನಾರ್ ಶೋ ಎನಿ ಫಿಯರ್. ಒಂಚೂರು ಅವ್ರು ಮೂವ್ ಮಾಡಲಿಲ್ವಂತೆ. ಮೂವ್ ಮಾಡ್ದೇ ಒಂಚೂರು ಹೆದರಿಕೆನೂ ಹೆದರ್ಕೊಳ್ಳೇ ಇಲ್ವಂತೆ. ಲೇಟರ್ ಸಮನ್ ಆಸ್ಡ್ ಹಿಮ್. ಆಮೇಲೆ ಯಾರೋ ಬಂದು ಕೇಳಿದ್ರಂತೆ, ವಾಟ್ ಯು ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರಾಲ್ಡ್ ಓವರ್ ಈಸ್. ಆ ಹಾವು ಕಾಲ ಮೇಲೆ ಹೋದಾಗ ನಿಮ್ಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ನಿಮಗೆ ಅಂತ ಕೇಳಿದ್ರು. ಈ ರಿಪ್ಲೈಡ್ ಕೂಲ್ ಆ್ಯಂಡ್ ಸನ್. ಅವರಂತಂತೆ ತಣ್ಣಗೆ ಮೆತ್ತಗಿತ್ತು ಅದು ಹೋಗಿತ್ತು ಅಂತ ಸಮಾಧಾನ ಖುಷಿಯಾಗಿ ಟೆನ್ಷನ್ ಇಲ್ಲ ಹೇಳಿದ್ರಂತೆ. ಆಗ ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ್. ಅಯ್ಯೋ, ನಾನಾಗಿದ್ದರೆ ಹಾವು ಬತ್ತು ಅಂದರೆ ಕಿರ್ಚ್ಕೊಂಡು ಓಡೋಗ್ಬಿಡ್ತಿದ್ದೆ. ಆಮೇಲೆ ಯಾರಾದರೂ ಆಶ್ರಮದಲ್ಲಿ ಸ್ನೇಕ್ಸ್ ಹಾವುಗಳನ್ನ ಸಾಯಿಸ್ತಾ ಇದ್ರಾ ಅಂತ ಕೇಳ್ತಾನೆ ನಿತಿನ್. ಲೂಸಿ, ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ. ರಮಣ ಮಹರ್ಷಿ ಅವುಗಳನ್ನ ಸಾಯಿಸೋಕ್ಕೆ ಬಿಡ್ತಿರ್ಲಿಲ್ಲ. ಈ ಸೈಡ್ ಅವ್ರು ಹೇಳ್ತಾಯಿದ್ರು, ವಿ ಹ್ಯಾವ್ ಕಮ್ ಟು ದೇರ್ ಹೋಮ್. ನಾವು ಅವ್ರ ಮನೆಗೆ ಬಂದಿದ್ವಿ. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ನಮ್ಗೆ ಅದನ್ನು ಟ್ರಬಲ್ ಮಾಡೋ ಹಕ್ಕು ನಮಗಿಲ್ಲ. ದಿ ಡು ನಾಟ್ ಟ್ರಬಲ್ ಅಸ್. ನಮ್ಗೆ ಅದು ಟ್ರಬಲ್ ಮಾಡಲ್ಲ, ಕಷ್ಟ ಕೊಡಲ್ಲ. ಓ, ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್ ಅಂತ ಹೇಳ್ತಾನಂತೆ. ಹೇಳಿಬಿಟ್ಟು ಆಮೇಲೆ ಹೇಳ್ತಾಳೆ ಲೂಸಿ, ಓ, ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್. ನಮ್ಮ ಮನೆ ಹತ್ರ ಹೋಗ್ತಾ ಇದ್ವಿ. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ. ನಾಳೆ ಕಥೆನ ಹೇಳ್ತೀನಿ ಅಂತಾಳೆ ಲೂಸಿ. ನಿತಿನ್, ಎಸ್, ಓಕೆ, ಥ್ಯಾಂಕ್ಸ್ ಎ ಲಾಟ್. ತುಂಬ ಥ್ಯಾಂಕ್ಸ್ ಲೂಸಿ. ಹೂ ಟೋಲ್ಡ್ ಯು ಆಲ್ ದಿ ಸ್ಟೋರೀಸ್. ನಿಮ್ಗೆ ಯಾರು ಈ ಕಥೆ ಎಲ್ಲ ಹೇಳಿದ್ರು ಅಂತ ಕೇಳ್ತಾಳೆ. ಲೂಸಿ ಹೇಳ್ತಾಳೆ, ಮೈ ಗ್ರ್ಯಾಂಡ್ ಮದರ್ ನೋಸ್ ಲಾಟ್ ಆಫ್ ಸ್ಟೋರಿ. ನಮ್ಮ ಅಜ್ಜಿಗೆ ತುಂಬ ಕಥೆಗಳು ಗೊತ್ತು. ಶಿ ಟೆಲ್ಸ್ ಅ ಸ್ಟೋರಿ ಎವ್ರಿ ಡೇ. ಎವ್ರಿ ಡೇ ನನಗೆ ಪ್ರತಿದಿನ ಒಂದೊಂದು ಕತೆ ಹೇಳ್ತಾಳೆ ನಮ್ಮ ಅಜ್ಜಿ ಅಂತ ಲೂಸಿ ಹೇಳ್ತಾಳೆ. ನಿತಿನ್, ದಟ್ಸ್ ವಂಡರ್ಫುಲ್, ವೆರಿ ಗುಡ್. ಟೆಲ್ ಮಿ ಮೋರ್ ಟುಮಾರೋ. ಸಿ ಯು, ಬಾಯ್. ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಕತೆ ಹೇಳು ನನಗೆ. ಓಕೆ, ಸಿ ಯು, ಬಾಯ್ ಅಂತ ಹೇಳ್ತಾನೆ ನಿತಿನ್. ಇಲ್ಲಿ ವರ್ಡ್ಸ್ ನೋಡಿ ಅರ್ಥ. ಅಟ್ರ್ಯಾಕ್ಟೆಡ್ ಅಂದರೆ ಫೀಲಿಂಗ್ ಆಫ್ ಲೈಕಿಂಗ್ ಸಮ್ಮೆ. ಅಟ್ರ್ಯಾಕ್ಟ್ ಅಂದರೆ ಯಾವುದನ್ನು ಇಷ್ಟಪಡೋದು ನಾವು. ಯಾವುದಾದ್ರೂ ಇಷ್ಟಪಡೋ ಒಂದು ಫೀಲಿಂಗ್ನ ತೋರಿಸೋದಕ್ಕೆ ಅಟ್ರ್ಯಾಕ್ಷನ್ ಅಂತಾರೆ. ಆಶ್ರಮ ಅಂದರೆ ಈ ಪ್ಲೇಸ್ ವೇರ್ ಹರ್ಮಿಟ್ಸ್ ಲೀವ್. ಎಲ್ಲ ಋಷಿಗಳಿರೋ ಜಾಗಕ್ಕೆ ಆಶ್ರಮ. ಕ್ರೈಸ್ ಅಂದರೆ ಕೂಗಳು, ಇಯರ್. ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್. ಈ ಪಾಠದಲ್ಲಿ ಕ್ರೈಸ್ ಯಾವುದು ಅಂದರೆ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಕ್ರೈಸ್ ಸೌಂಡ್ಗಳು. ಇಂಟ್ರೆಸ್ಟಿಂಗ್ ಅಂದರೆ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮಥಿಂಗ್. ತುಂಬ ಇಂಟ್ರೆಸ್ಟ್, ಏನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸುತ್ತಲ್ಲ, ಅದು ಇಂಟ್ರೆಸ್ಟಿಂಗ್. ಕ್ರಾಲ್ ಅಂದರೆ ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ. ನಿಧಾನಕ್ಕೆ ಅದು ಕ್ರಾಲ್ ತೆಳ್ಕೊಂಡು ಹೋಗುತ್ತಲ್ಲ ಹಾವು, ಅದಕ್ಕೆ ಕ್ರಾಲ್ ಅಂತಾರೆ. ಟ್ರಬಲ್ ಅಂದರೆ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ. ಪ್ರಾಬ್ಲಮ್ಗೆ ಟ್ರಬಲ್ ಅಂತಾರೆ. ವಂಡರ್ಫುಲ್ ಅಂದರೆ ಗ್ರೇಟ್, ತುಂಬ ಸರಿಯಾದ ದೊಡ್ಡದು. ಗ್ರೇಟ್, ವಂಡರ್ಫುಲ್. ಇದರ ಆಪೋಸಿಟ್ಸ್, ಗಿವ್ ದ ಆಪೋಸಿಟ್ಸ್. ಮೋರ್, ಲೆಸ್, LESS, ಲೆಸ್. ರಿಮೆಂಬರ್, ಫರ್ಗೆಟ್. ಆಲ್ವೇಸ್, ಸಮಟೈಮ್ಸ್. ಫಸ್ಟ್, ಲಾಸ್ಟ್. ಸಾಫ್ಟ್, ರಫ್. ನಿಯರ್, ಫಾರ್, ಫಾರ್. ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ಕಾಲಮ್ಸ್ ವಿತ್ ದ ನೇಮ್ಸ್ ಇನ್ ದ ಕಾಲಮ್ ಬಿ. ಸೇಜ್ ಯಾರು? ಮೊದಲನೇದು ರಮಣ ಮಹರ್ಷಿಗೆ 1. ಬಾಯ್ಸ್ ಯಾರು? ಲೂಸಿ ಆ್ಯಂಡ್ ನಿತಿನ್, ಅದಕ್ಕೆ 2 ಹಾಕಬೇಕು. ಕೌ ಯಾರು? ಲಕ್ಷ್ಮಿಗೆ 3. ಸ್ಟೋರಿ ಟೆಲ್ಲರ್ ಯಾರು? ಗ್ರ್ಯಾಂಡ್ ಮದರ್ಗೆ 4. ಫ್ರೆಂಡ್ಸ್ ಡಾಗ್ಸ್ಗೆ 5. ಇದು ಮ್ಯಾಚ್ ದ ಫಾಲೋಯಿಂಗ್. ನೆಕ್ಸ್ಟಿಗೆ 1 ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ಈ ಒಂದು ವಾಕ್ಯಕ್ಕೆ ಒಂದೇ ಒಂದು ಅರ್ಥ ಪಡೋ ಒಂದು ವರ್ಡ್ ಬರುತ್ತೆ, ಅರ್ಥ ಬರುತ್ತೆ. ಮೊದಲನೇದು ಕಮಿಂಗ್ ಬ್ಯಾಕ್ ಅಂದರೆ ವಾಪಸ್ ಬರೋದಲ್ವ. ರಿಟರ್ನ್, RETURN, ರಿಟರ್ನ್. ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್, ಹಾವಿನ ಮೂಮೆಂಟ್ ಏನಂತೀವಿ? ಕ್ರಾಲ್, CRAWL, ಕ್ರಾಲ್. ಎ ಪ್ಲೇಸ್ ವೇ ಸೇಜಸ್ ಲೀವ್. ಸೇಜಸ್ ಎಲ್ಲ ಇರೋ ಕಡೆ ಜಾಗ ಯಾವುದು? ಆಶ್ರಮ್, ASHRAM, ಆಶ್ರಮ್. ಇದೆಲ್ಲ ಆನ್ಸರ್ ದ ಫಾಲೋಯಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ING ಸೇರಿಸ್ಬಿಟ್ಟು ಯಾವ್ಯಾವ್ದು ಹಾಕಬೇಕು ಅದು ಹಾಕಬೇಕು. ದ ಬಾಯ್ಸ್ ಆರ್ ರನ್ನಿಂಗ್, RUNNING. ಐ ಲೈಕ್ ಪ್ಲೇಯಿಂಗ್, PLAYING, ಪ್ಲೇಯಿಂಗ್ ಕ್ರಿಕೆಟ್. ದ ಫಿಶ್ ಈಸ್ ಸ್ವಿಮ್ಮಿಂಗ್, SWIMMING, ಸ್ವಿಮ್ಮಿಂಗ್ ಇನ್ ದ ವಾಟರ್. Nalini is reading, READING, reading the newspaper. The girls are dancing, DANCING, dancing. Rearrange the words to frame meaningful sentences. Words arrange ಮಾಡಿ meaningful sentences.
ಮೊದಲನೇದು ರಮಣ ಮಹರ್ಷಿ ವಾಸ್ ಎ ಸೇಜ್. ಎರಡನೇದು ರಮಣ ಮಹರ್ಷಿ ಲವ್ಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಮೂರನೇದು ರಮಣ ಮಹರ್ಷಿ ನೆವರ್ ಅಲೋಡ್ ಟು ಕಿಲ್ ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್. ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಅನಿಮಲ್ಸ್. ಓಕೆ, ಇಷ್ಟು ನಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಕ್ಕೆ ಎಕ್ಸ್ಪ್ಲನೇಷನ್, ಆಮೇಲೆ ಎಕ್ಸಸೈಸಸ್. ಓಕೆ, ಇದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.